ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಒಂದು ವರದಿ ಸಹಜವಾಗಿ ಶಿಕ್ಷಣ ಕುರಿತಾಗಿ ಹೇಳುವಂಥದ್ದು, ಅದು PUC ಬದಲಾಗಿ. ಯಾಕಂದರೆ PUCಯಲ್ಲೇ 1,18,003 ವಿದ್ಯಾರ್ಥಿಗಳ ಕೊರತೆ ಆಗಲಿಕ್ಕತ್ತದ ಅಂತೇಳಿ ಒಂದು ರಿಪೋರ್ಟ್ ಬರಲಿಕ್ಕತ್ತದ. ಅದು ಸರ್ಕಾರಿ ಕಾಲೇಜುಗಳಲ್ಲ, PU ಕಾಲೇಜುಗಳಲ್ಲಿ. ನಾವೆಲ್ಲ ಹೇಳ್ತಾ ಇರ್ತೀವಿ ಎಲ್ಲರಿಗೂ ಶಿಕ್ಷಣ ಸಿಗಲಿ, ಪ್ರತಿಯೊಬ್ಬರಿಗೂ ಆಗಲಿ, ಫ್ರೀ ಆಗಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಸರ್ಕಾರಿ ಶಾಲೆಗಳೇ ಕಡಿಮೆ ಆಗ್ತಾ ಇದ್ದಾವೆ, ಅನುದಾನ ಶಾಲೆಗಳು ಕಡಿಮೆ ಆಗ್ತಾ ಇದ್ದಾವೆ, ಅಲ್ಲೇ ಹುಡುಗರ ಸಂಖ್ಯೆನೂ ಕಡಿಮೆ ಆಗಿದೆ. ಯಾಕಪ್ಪ ಅಂತಂದ್ರೆ SSLC ಪಾಸಾದ ಮಕ್ಕಳು 7,72,402, 3 ಎಕ್ಸಾಮ್ ಕೊಡಿ, 24, 20, 25, 26 ಸಾಲಿನಲ್ಲ ಏನಪ್ಪ 25ರಲ್ಲೇ 8,42,173 ಜನ ಕುಳಿತಿದ್ರು. ಅದಕ್ಕೆ ಸೆಲೆಕ್ಷನ್ ಆಗಿದ್ದಾರೆ. ಆದರೆ ಕೊರತೆ 1,17,003 ಹುಡುಗರು ಕಡಿಮೆ ಬೀಳ್ತಾ ಇದ್ದಾರೆ ಸರ್ಕಾರಿ ಕಾಲೇಜುಗಳಲ್ಲಿ ಅನ್ನುವಂಥ ಆರೋಪ ಬರ್ತಾಯಿದೆ ಅಥವಾ ವರದಿ ಬರ್ತಾಯಿದ್ದಾವೆ. ನಿಜವಾಗಿಯೂ ಇದು ಗಾಬರಿಗೊಳಿಸುವಂಥ ವಿಷಯ. ಸರ್ಕಾರಿ ಕಾಲೇಜುಗಳಲ್ಲೇ ಅದರಲ್ಲೂ ಪ್ರಮುಖವಾಗಿ ಈ ಹೆಣ್ಣುಮಕ್ಕಳು ಫ್ರೀ ಇಟ್ಟಿದ್ದಾರೆ PUCಯಲ್ಲೇ. ಆದರೂ ಸಹಿತ ಈ PUCಯಲ್ಲೇ ಮಕ್ಕಳು ಕಡಿಮೆ ಆಗ್ತಾಯಿದ್ದಾರೆ, ಫೀ ಕಡಿಮೆ ಅದು ಎಲ್ಲ. ಅದು ಯಾಕೆ ಆಗ್ತಾಯಿಲ್ಲ? ಸರ್ಕಾರಿ ಕಾಲೇಜುಗಳು ಹೆಚ್ಚು ಆಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ, ಆದರೆ ಆಗ್ತಾಯಿಲ್ಲ. ಕೆಲವೊಂದು ಕಡೆ ಶಿಕ್ಷಕರು ಇಲ್ಲ, ಪ್ರೊಫೆಸರ್ಸೂ ಇಲ್ಲ, ಲೆಕ್ಚರ್ಸೂ ಇಲ್ಲ, ಕಡಿಮೆ ಆಗ್ತಾಯಿದ್ದಾರೆ. ಅಥವಾ ಹುಡುಗರು ಕಡಿಮೆ ಆಗಿದ್ರೆ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ. ಯಾಕೆ ಹಿಂಗೆಲ್ಲ ಆಗ್ತದಂತ? ಇದಕ್ಕೆ ಕಾರಣ ಏನು ಅಂತೇಳಿ. ಯಾಕೆಂದರೆ ಪ್ರೈವೇಟ್ ಹಾಗೆ ಬೆಳೀತಾ ಇದ್ದಾವೆ. ಪ್ರೈವೇಟ್ ಇದು ಇವತ್ತು ಖಾಸಗಿ ಶಾಲೆಗಳು ಕಾಲೇಜ್ PU ಕಾಲೇಜುಗಳು 3,623 ಇದ್ದಾವೆ. ಸರ್ಕಾರಿ ಎಷ್ಟದವಪ್ಪ ಅಂತಂದ್ರೆ 1,319 ಇದ್ದಾವೆ. 1,319 ಇದ್ದರೂ ಸಹಿತ ವಿದ್ಯಾರ್ಥಿಗಳು ಕೊರತೆ ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸಿಗಲಾರದು ಮುಚ್ಚುವಂಥ ಪ್ರಸಂಗ ಬಂದದ್ದು ಅಂತೇಳಿ ವರದಿ ಹೇಳ್ತದೆ. ಇದು ಗಾಬರಿಗೊಳಿಸುವಂಥದ್ದು ಅಂತ. ಇದಕ್ಕೆ ಕಾರಣ ಏನು ಅಂತಂದ್ರೆ ಭಾಳ ದೊಡ್ಡ ಕಾರಣ ಅದ್ರಿ ಇಲ್ಲ. ಏನಂತಂದ್ರೆ ಪ್ರತಿಯೊಬ್ಬರ ತಲೆಯಲ್ಲಿ ಇವತ್ತೇನಾಗಿಬಿಟ್ಟದಪ್ಪ, ನಮ್ಮಲ್ಲೇ ಭಾರತೀಯರಲ್ಲಿ, ನಮ್ಮ ಕರ್ನಾಟಕದ ಕನ್ನಡಿಗರಲ್ಲಿ, ಎಲ್ಲರಲ್ಲಿ ನಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಲ್ಲೇ ಖಾಸಗಿ ಕಾಲೇಜುಗಳಿಗೆ ಕಲಿಸಿದ್ರೆ ಬುದ್ಧಿವಂತರಾಗ್ತಾರೆ, ಅವ್ರು ಚೆನ್ನಾಗಿ ಕಲಿಸ್ತಾರ ಅನ್ನುವಂಥ ಒಂದು ಸಾಮಾನ್ಯ ಅನಿಸಿಕೆ ಎಲ್ಲರಲ್ಲೂ ಮೂಡಿಬಿಟ್ಟದ. ಹೀಗಾಗಿ PUCಯ ಮತ್ತು ಅದು ಸತ್ಯನ ಅನಿಸ್ತದೆ. ಕೆಲವೊಮ್ಮೆ ಎಲ್ಲ ಹೋಗಿ ಸರ್ವೆ ಮಾಡಿದಾಗ ಸಹಜವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ನುರಿತ ಪರಿಣಿತ ಶಿಕ್ಷಕರಿಗೆ ಬರ್ತದ ಅನ್ನೋದು ಸ್ಪಷ್ಟ ಆಗಿದೆ. ಕೆಲವು ಕಡೆ ಶಿಕ್ಷಕರು ಇಲ್ಲಿ ಬಂದು ನಡೀತದೆ. ಅದರಲ್ಲೂ ಸೈನ್ಸ್ಗಂತೆ ಒಳ್ಳೆಯ ಪ್ರೊಫೆಸರ್ಗಳು ಸಿಗ್ತಾ ಇಲ್ಲ. ಯಾಕೆ? ಸರ್ಕಾರ ಒಳ್ಳೆ ಪೇಮೆಂಟ್ ಕೊಡ್ತದೆ, ಎಲ್ಲ ಮಾಡ್ತದೆ. ಇಲ್ಲ, ಇಲ್ಲಿ ಸರ್ಕಾರ ಏನು ಮಾಡ್ಲಿಕ್ಕತ್ತದಪ್ಪ ಅಂತಂದ್ರೆ ಆದಷ್ಟು ಏನಪ್ಪ ಅಂದ್ರೆ ಇದನ್ನು ಅತಿಥಿ ಶಿಕ್ಷಕರ ಮೇಲೆ ದಾಡ್ಸೋಕೆ ಶುರು ಮಾಡಿಬಿಟ್ಟದ. ಅತಿಥಿ ಶಿಕ್ಷಕರು ಅವ್ರು ಕೊಡೋದು ಕಡಿಮೆ ದುಡ್ಡು, ಅದರಿಂದ ಅವ್ರು ಬದುಕು ಸಾಗಲಾರದಕ್ಕೆ ಅವರು ಹೊರಗೆ ಟ್ಯೂಷನ್ ಹೇಳೋದು, ಮತ್ತೇನು ಮಾಡೋದು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಹೀಗಾಗಿ ಹೊರಗೆ ಅವ್ರು ಟ್ಯೂಷನ್ ಕ್ಲಾಸ್ ನಡೆಸೋದ್ರಿಂದಾಗಿ ಹೆಚ್ಚಿಗೆ ಮತ್ತು ಹೊರಗೆ ಟ್ಯೂಷನ್ ಫೀನು ಕೊಡಬೇಕು, ಮತ್ತೊಂದು ಕೊಡಬೇಕು. ಅದಕ್ಕಿಂತಲೂ ಖಾಸಗಿ ಕಾಲೇಜ್ ಹಾಕಿಬಿಟ್ಟೆವಪ್ಪ ಅಂತಂದ್ರೆ ಒಂದು ಏನು ಕೊಟ್ಟು ಹೋಗ್ಬಿಡ್ತದ, ಅಲ್ಲಿ ಚಲೋ ಕಲಸರ ಅಲ್ಲಿ ಹಾಕಬೇಕು ಅನ್ನುವಂಥ ಭಾವನೆ ಎಲ್ಲರಲ್ಲೂ ಬೆಳೀಲಿಕ್ಕತ್ತದ. ಅಂದ್ರೆ ಸರ್ಕಾರಿ ಕಾಲೇಜುಗಳಲ್ಲೇ ಒಂದಿಷ್ಟು ಕಲಿಸುವ ಅವ್ರು ಬುದ್ಧಿವಂತರು ಇಲ್ಲ ಅಂತಲ್ಲ, ಆದರೆ ಕಲಿಸುವ ಒಂದು ಏನದಲ್ಲ ನೇಚರ್ ಕಡಿಮೆ ಆಗ್ತದೆ ಅನ್ನೋಂಥದ್ದು ಒಂದು ಸಾಮಾನ್ಯ ಎಲ್ಲ ಪಾಲಕರ ಅಭಿಪ್ರಾಯ ಬಿಟ್ಟದೆ. ಇವತ್ತು ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಹಿಡ್ಕೊಂಡು ಮೇಲೆ PUC ತನಕ ಹೈಯರ್ ಎಜುಕೇಷನ್ ತನಕ ಪ್ರೈವೇಟ್ ಚಲೋ ಕಲಿಸ್ತಾರೆ ಅನ್ನೋಂಥ ವಾತಾವರಣ ಕ್ರಿಯೇಟ್ ಆಗಿದೆ. ಬಟ್ ಅದನ್ನು ಮುರಿಬೇಕಾಗಿತ್ತಂದ್ರೆ ಇವತ್ತು ಸರ್ಕಾರಿ ಈ ಕಾಲೇಜುಗಳಲ್ಲೇ ಮೊದಲಿಗೆ ಅವ್ರಿಗೆ ಪರ್ಮನೆಂಟಾಗಿ ಶಿಕ್ಷಕ ನೇಮಕ ಮಾಡಿ ಅವ್ರಿಗೆ ಇಂತಿಷ್ಟು ಡೆವಲಪ್ಮೆಂಟ್ ಮಾಡಲೇಬೇಕು ಅನ್ನುವಂಥದ್ದು ಕಾನೂನು ಸಾಕಷ್ಟು ಇದ್ದಾವೆ. ಆದರೂ ಸರಿಯಾಗಿ ಕಲಿಸ್ತಾ ಇಲ್ಲ ಅನ್ನೋದು ಎಲ್ಲ ಆರೋಪ. ಹಾಗಾಗಿ ಕಡಿಮೆ ಆಗ್ತಾ ಇದ್ದಾರೆ ಅಂತೇಳಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂದ್ರೆ ಸರ್ಕಾರ ಹುಡುಕಬೇಕಾಗ್ತದ. ಮೊದಲದಾಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪರ್ಮನೆಂಟ್ ಆಗಿ ಅವ್ರಿಗೆ ಇವತ್ತು ಜಾಬ್ ಕೊಡಬೇಕಾಗಿದೆ ಎಲ್ಲರಿಗೂ. ಯಾಕಂದ್ರೆ ಇವತ್ತು ಅತಿಥಿ ಶಿಕ್ಷಕರು ಪಾಪ ಅವ್ರಿಗೆ ಎಷ್ಟೋ ಜನ ಇವತ್ತು ನೋಡಿ ನಾವು ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಸಹಿತ ಮಾಡಿಬಿಟ್ಟಿದ್ದೀವಿ. ಅನೇಕ ಶಿಕ್ಷಕರು ಏನಪ್ಪ ಅಂತಂದ್ರೆ ಪ್ರೈವೇಟ್ದಲ್ಲಿ ಅಷ್ಟು ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ. ಆದರೆ ಗೌರ್ಮೆಂಟ್ದಲ್ಲಿ ಹಾಗಿಲ್ಲ. ಅತಿಥಿ ಶಿಕ್ಷಕರಿಗೆ ಕೆಲವೊಮ್ಮೆ 3 ತಿಂಗಳು, ಕೆಲವೊಮ್ಮೆ 6 ತಿಂಗಳು ಬಿಟ್ಟು ಪೇಮೆಂಟ್ ಕೊಡುವಂಥದ್ದು, ಅಥವಾ ವರ್ಷದ 6 ತಿಂಗಳ ನಂತರ ಕೊಡುವಂಥದ್ದು, ಇಂಥವೆಲ್ಲ ಕಾಣ್ತಾ ಇದ್ದಾವೆ ಅಂತೇಳಿ. ಅಂದ್ರೆ ಸರಿಯಾಗಿ ಪೇಮೆಂಟ್ ಇಲ್ಲ, ಮತ್ತು ಪೇಮೆಂಟ್ ಕಡಿಮೆ, ಗ್ಯಾರಂಟಿ ಇಲ್ಲ ಲೈಫ. ಹೀಗಾಗಿ ಈ ಒಂದು ಸರ್ಕಾರಿ ಕಾಲೇಜುಗಳಲ್ಲೇ ವಿಶೇಷವಾಗಿ ಜನ ಅಂದರೆ ಇಟ್ ಮೀನ್ಸ್ ಲೆಕ್ಚರರ್ಸ್ ಆಗಲಿ ಅಥವಾ ಶಿಕ್ಷಕರಾಗಲಿ ಬರೋದು ಕಡಿಮೆ ಆಗ್ತಾ ಇದ್ದಾರೆ ಅಂಥೇಳಿ ಒಂದು ಸ್ಪಷ್ಟವಾದಂಥ ನಿಲುವು
ಇವತ್ತು ಮೂಡಿದೆ, ಇವತ್ತು ಸಾಮಾನ್ಯವಾಗಿ ಮೂಡಿದೆ. ಹೀಗಾಗಿ ಪ್ರೈವೇಟ್ದಲ್ಲಿ ಹೆಚ್ಚು ಹೋಗ್ತಾ ಇದ್ದಾರೆ ಜನ, ಮತ್ತು ಜೊತೆಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಪ್ರೈವೇಟ್ ಕಾಲೇಜ್ಗಳಿಗೆ, ಅದ್ರ ಲಾಭ ಆಗೋದ್ರಿಂದಾಗಿ ಅನ್ನುವಂಥದ್ದು. ಅಂದರೆ ಪ್ರೈವೇಟ್ ಕಾಲೇಜ್ಗಳಲ್ಲೇ ಅವರು ಫೀಸ್ ಸಾಕಷ್ಟು ತೆಗೆದುಕೊಳ್ತಾರೆ, ಮತ್ತು ಟ್ಯೂಷನ್ ಕ್ಲಾಸಸ್ಗೂ ಮತ್ತು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಧ್ಯಮ ವರ್ಗದ ಜನ ಅಲ್ಲಿ ಹೆಚ್ಚು ಹೋಗೋದ್ರಿಂದಾಗಿ ಈ ಒಂದು 3623 ಕಾಲೇಜುಗಳಲ್ಲಿ ಇನ್ನೂ ಹುಡುಗರು ಹೆಚ್ಚಾಗ್ತಾ ಇದ್ದಾರೆ ಅನ್ನುವಂಥದ್ದು. ಕೊರತೆ ಬೀಳ್ತಾ ಇದೆ ಅನ್ನೋಂಥ ಮಾತು ಇವತ್ತು ಕೇಳ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ಕೊರತೆ ಬೀಳ್ತಾ ಇದೆ, ಯಾಕೆ ಹೋಗ್ತಾ ಇಲ್ಲ. ಭಾಳಷ್ಟು ಕಡೆ ಸರಿಯಾದ ಶಿಕ್ಷಕರಿಲ್ಲ, ಶಿಕ್ಷಕರಿಲ್ಲ, ಜೊತೆಗೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮಾಡುವಂಥದ್ದಿಲ್ಲ, ಯಾವಾಗ ಬರೋದು ಯಾವಾಗ ಹೋಗುವಂಥದ್ದು, ಬಂದು ಸರಿಯಾಗಿ ಕಲಿಸಲಾರದು ಅನ್ನೋದು ಅನೇಕ ವಿದ್ಯಾರ್ಥಿಗಳು ಮಾತಾಡೋದನ್ನು ನಾವು ಕೇಳಿದ್ವಿ. ಯಾಕಂದ್ರೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಒಂದು PU ಕಾಲೇಜ್ ಸರ್ಕಾರದ್ದು ಮತ್ತು ಇರ್ತಿರ್ತದೆ, ಆದರೆ ಹುಡುಗರು ಕಡಿಮೆ ಇರ್ತಾರೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಸರಿಯಾಗಿ ಕಲಿಸೋದಿಲ್ಲ ಅನ್ನೋದು ಆರೋಪ. ಅದಕ್ಕಾಗಿ ಇದು ಹೋಗಲಾಡಿಸೋರು ಯಾರು ಅಂದ್ರೆ ಶಿಕ್ಷಕರು ಹೋಗಲಾಡಿಸ್ಬೇಕು. ಜೊತೆಗೆ ಸರ್ಕಾರ ಅವರು ಸಹಿತ ಒಂದು ಜವಾಬ್ದಾರಿ ತೊಗೊಂಡು ಮೊದಲಲ್ಲಿ ಶಿಕ್ಷಕರನ್ನು ಒದಗಿಸ್ಕೊಡುವಂಥದ್ದು. ಈ ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ, ಅಲ್ಲಿ ಶಿಕ್ಷಕರು ಮತ್ತೊಂದು ಟ್ರಾನ್ಸ್ಫರ್ ಮಾಡೋದು, ಮತ್ತೇನೋ ಮಾಡೋದ್ರಿಂದಾಗೆ ಅನೇಕ ಶಿಕ್ಷಕರಿಗೆ ಪಾಪ ತೊಂದರೆ ಆಗಿದ್ದರಿಂದಾಗಿ ಅವರು ಸಹ ಕೆಲವೊಮ್ಮೆ ಏನಪ್ಪ ಅಂದ್ರೆ ಬೇಸದ ಸರಿಯಾಗಿ ಕಲಿಸಲಾರದು, ಮತ್ತೇನು ಮಾಡಲಾರದು, ಆದಷ್ಟು ವಾರದಲ್ಲಿ 1-2 ಸಲ ಅಬ್ಸೆಂಟ್ ಆಗುವಂಥದ್ದು. ಮತ್ತು ಇಲ್ಲೇನಾಗಿ ಪ್ರೈವೇಟ್ದಲ್ಲಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಇರೋದರಿಂದಾಗಿ ಅಲ್ಲಿ ಮ್ಯಾನೇಜ್ಮೆಂಟ್ ಇದ್ದಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಡೆವಲಪ್ಮೆಂಟ್ ಮಾಡಿಸ್ಲಿಕ್ಕೆ ಬೆನ್ನುತ್ತದೆ. ಯಾಕಂದರೆ ಅಮೌಂಟ್ ಬರ್ತಿರ್ತದೆ, ಲಾಭ ಇರ್ತದೆ, ಅವ್ರಿಗೆ ಬೆನ್ನುತ್ತಾರೆ, ಅವರು ಮಾಡಿಸ್ತಾರೆ ವರ್ಕ. ಬಟ್ ಟೀಚರ್ಗೂ ಸಹಿತ ಮುಂದೆ ನಿಂತು ಕೆಲಸ ತಗೋತಾರಲ್ಲ, ಇಲ್ಲ ಅದಿಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲೇ. ಇದರರ್ಥ ಪ್ರೈವೇಟ್ ನೀವು ಪರ್ಮಿಷನ್ ಕೊಡ್ಬೇಕಂತಲ್ಲ. ಸರ್ಕಾರಿ ಕಾಲೇಜುಗಳು ದೆಹಲಿಯಲ್ಲಿ ಮಾಡಿದ್ರೆ ಕೇಜ್ರಿವಾಲ್ ನಿಮ್ಗೆ ಗೊತ್ತದ, ಅಲ್ಲಿ ಹೈಸ್ಕೂಲ್ ಯಾವ ರೀತಿ ನೋಡಿದಪ್ಪ ಅಂತಂದ್ರೆ ಒಂದು ಕನಸೇನೋ ಅನ್ನುವಂಗೆ ಅಲ್ಲೆಲ್ಲ ಪ್ರೈವೇಟ್ ಕಾಲೇಜ್ಗಳು ಬಂದಾಗಲೇ ಎತ್ತಿದ್ವು, ಅಲ್ಲಿ ಸ್ಕೂಲ್ಗಳು ಬಂದಾಗಲೇ ಎತ್ತಿದ್ವು. 10+2 ಮಾಡಿದ್ರಲ್ಲ. ಈಗ ಏನಂದ್ರೆ ವಾರ್ತೆನ ಬರ್ತಾ ಇಲ್ಲ, ಮೌನ ಆಗಿಬಿಟ್ಟದದು. ಆದ್ರೆ ಅದು ಆಗಿದ್ದ ಒಂದು ದೊಡ್ಡ ಕ್ರಾಂತಿ ಆಗಿದೆ ಶಿಕ್ಷಣದಲ್ಲ. ಅಂಥ ಕ್ರಾಂತಿ ನಮ್ಮಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತೇಳಿ ಎಲ್ಲಿವರೆಗೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲೇ ಶಿಕ್ಷಣಕ್ಕೆ ಒಂದು ಬಜೆಟ್ನ ತೆಗೆದಿಟ್ಟ 15-20% ಇಟ್ಟ ಎಲ್ಲ ಶಿಕ್ಷಕರು ನೇಮಿಸಿ ಅವ್ರ ಮೇಲೆ ಒಂದು ರೆಸ್ಟ್ರಿಕ್ಷನ್ ಹಾಕಿಸ್ತು, ವರ್ಕಪ್ಪ ಇಂತಿಷ್ಟು ಅಂತೇಳಿ ಅವ್ರ ಲೈಫ್ ಗ್ಯಾರಂಟಿ ಕೊಟ್ಟರೆ ನಿಶ್ಚಿತವಾಗಿ ಶಿಕ್ಷಣ ಎಲ್ಲರಿಗೂ ಸಿಗ್ತೈತೆ. ಪ್ಲಸ್ ಅದು ಮಾಡಬೇಕಾದ ಕೆಲಸನೂ ಹೌದು. ಯಾಕಂದರೆ ದೇಶ ನಿಂತಿದ್ದೇನೆ ಶಿಕ್ಷಣದ ಮೇಲೆ. ದೇಶ ಇವತ್ತು ಮುಂದುವರಿಬೇಕಾಗಿದ್ರೆ ಮೊದಲು ಎಲ್ಲರಿಗೂ ಶಿಕ್ಷಣ ಬೇಕಾಗಿದೆ. ಅದು ಹೈಯರ್ ಎಜುಕೇಷನ್ನು ಜೊತೆಗೆ ಪ್ರೊಫೆಷನಲ್ ಎಜುಕೇಷನ್ಗಳು ಬೇಕಾಗಿದ್ದಾವೆ. ಅಂದಾಗ ಮಾತ್ರ ಈ ದೇಶಕ್ಕೆ ಒಂದು ಭವಿಷ್ಯ ದೊಡ್ಡದ, ಇಲ್ಲಾಂದ್ರೆ ಇಲ್ಲ. ಮತ್ತು ಪ್ರೈವೇಟಲ್ಲಿ ಕಲ್ತಂಥವ್ರು ಸಹಜವಾಗಿ ಭಾಳ ಕಡಿಮೆ ಜನ ಇರ್ತಾರೆ. ಇದೇನೋ ನೋಡಪ್ಪ ಇಡೀ ರಾಜ್ಯದ ಮಟ್ಟಕ್ಕೆ ಏನೋ 7,72,402 ವಿದ್ಯಾರ್ಥಿಗಳು ಭಾಳ ಅಂತಲ್ಲ, ಇನ್ನೂ ಆಗ್ಬೇಕು ಎಲ್ಲರೂ. ಯಾಕಂದ್ರೆ ನಾವು ಇರೋದು 6-7 ಕೋಟಿ ಜನಸಂಖ್ಯೆ ಇದ್ದೀವಿ, ಅದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಆಯ್ತಿದ್ದು. ಇದರ ಅರ್ಥ ನಾನು ಹೇಳೋದು ಏನಪ್ಪ ಅಂತಂದ್ರಿಲ್ಲ, ಎಲ್ಲರಿಗೂ ಶಿಕ್ಷಣ ಸಿಗುವಂಥದ್ದು, ಬಡ ಮಕ್ಕಳಿಗೆ ಸಹ ಸಿಗುವಂಥದ್ದಾಗೆ ಪ್ರತಿಭಾವಂತರಿಗೆ ಅವಕಾಶ ಸಿಗ್ತಪ್ಪ ಅಂದ್ರೆ ಅವಕಾಶ ಇಲ್ಲ ಬಡ ಮಕ್ಕಳಿಗೆ. ಇವತ್ತು ನೀವು ಸೈನ್ಸ್ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ ಪ್ರೈವೇಟ್ದಲ್ಲ. ಸಿಕ್ಕಾಪಟ್ಟೆ ಫೀ, ಟ್ಯೂಷನ್ ಫೀ, ವರ್ಷಕ್ಕೆ 2-3 ಲಕ್ಷಗಳ ಪೇಮೆಂಟ್ ಬರಲಿಕ್ಕೆ ಖರ್ಚು. ಇದು ಅಷ್ಟಾದರೂ ಸಾಲ ಜನ ಕಲಿಸ್ತಾ ಇದ್ದಾರೆ ಅಲ್ಲಿ. ಆದರೆ ಗೌರ್ಮೆಂಟ್ ಕಾಲೇಜಿಗೆ ಕಳಿಸ್ತಾ ಇಲ್ಲ. ಯಾಕಂದರೆ ಮೊದಲನೇ ಕಾರಣ ಅದು ಏನಪ್ಪ ಅಂದ್ರೆ ಸರಿಯಾಗಿ ಕಲಿಸೋದಿಲ್ಲ, ಸರಿಯಾಗಿ ಶಾಲೆಗಳಿಗೆ ಅಥವಾ ಕಾಲೇಜುಗಳಿಗೆ ಮಾಸ್ಟರ್ ಬರೋದಿಲ್ಲ ಅನ್ನೋಂಥದ್ದು. ಅದಕ್ಕೆ ಅವ್ರು ಫುಲ್ಲು ಕೊಡ್ತಾರೆ, ಬೇಕಾದ್ರೆ ಇವತ್ತು ಬನ್ನಿರಿ ನಮ್ಮ ಜೊತೆಗೆ ಅಂತೇಳಿ. ಹೋದಾಗೇನೋ ಅವರು ಇರ್ತಿರ್ತಾರೆ ಟೀಚರ್ಗಳನ್ರಿ, ಮತ್ತೆ ನೋಡ್ರಿ. ಬಟ್ ರಿಸಲ್ಟ್ ನೋಡಿದಾಗ ಗೊತ್ತಾಗ್ತದೆ, ರಿಸಲ್ಟ್ ಭಾಳ ಕಡಿಮೆ ಅದ. ಇವತ್ತು ನಾವು ಅನೇಕ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನೋಡುವಂಥ ಒಂದು ವಿಷಯಗಳು ನಿಮಗೆ ಸೂಕ್ಷ್ಮವಾಗಿ ಹೇಳ್ಬೇಕಪ್ಪ ಅಂದ್ರೆ ಮಕ್ಕಳ ಬಗ್ಗೆ ನಿಷ್ಕಾಳಜಿಯನ್ನು ನಾವು ಹೆಚ್ಚು ನೋಡ್ತಾ ಇರ್ತೀವಲ್ಲ, ಹೆಚ್ಚು ಕಲಿಸುವಂಥ ಒತ್ತಡದಲ್ಲಿ ಇರೋದು ಅನ್ನೋದು ಅಷ್ಟೇ ಸತ್ಯದ. ಇದು ನನ್ನ ಒಬ್ಬಳ ಮಾತಲ್ಲ, ಭಾಳಷ್ಟು ಪಾಲಕರ ಮಾತು. ನಾವು ಸಹಜ ಹೇಳಿಲ್ಲ, ಫ್ರೀ ಇದ್ದಾಗ ಗೌರ್ಮೆಂಟ್ ಕಾಲೇಜುಗಳೆಲ್ಲ ಹೆಣ್ಮಕ್ಳು ಎದುರಲ್ಲಿ PUC ಯಾಕೆ ಅಲ್ಲಿ ಹೆಚ್ಚು ಹೋಗ್ತಾ ಇಲ್ಲ, ಸೈನ್ಸ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂದಾಗ ಅಲ್ಲಿ ಸೈನ್ಸದ ಪೂರ್ತಿ ಸಿಲೆಬಸ್ ಮುಗಿಸೋದಷ್ಟಲ್ಲ ಪ್ರೈವೇಟ್ಗಳೆಲ್ಲ. ಜೊತೆಗೆ ಪ್ರೈವೇಟ್ ಕ್ಲಾಸ್ ಇಟ್ಟು ಇದಕ್ಕೆ CET ಆಯಿತು, ಮತ್ತು ಅಥವಾ ಈ ಒಂದು ಏನಪ್ಪ ಅಂತ JEE ಆಯಿತು ಅಥವಾ ನೀಟ್ ಆಯಿತು, ಇವೆಲ್ಲ ತಯಾರಿ ಮಾಡ್ತಾರಲ್ಲ. ಇಲ್ಲೂ ತಯಾರಿ ಮಾಡ್ತಾರೆ ಅಂತೇಳಿ ಗೌರ್ಮೆಂಟ್ ಇನ್ನೂ ಸ್ವಲ್ಪ ದುಡ್ಡು ಕೊಡ್ತದೆ. ಬಟ್ ಅಂದ್ರೆ ಯಾವ ಮಟ್ಟಿಗೆ ಇವ್ರು ತಯಾರು ಮಾಡ್ತಾರೆ ಟೀಚರ್ಗಳು, ಮಾಸ್ತರ್ಗಳು ಅನ್ನೋದು ಇಲ್ಲಿ ರಿಸಲ್ಟ್ ನೋಡಿದಾಗ ಗೊತ್ತಾಗ್ತದೆ. ವಿಶೇಷವಾಗಿ ಪ್ರೈವೇಟ್ದಲ್ಲಿ ಕಲ್ತಂಥ ಮಕ್ಕಳು ಚಲೋ ರಿಸಲ್ಟ್ ಮಾಡ್ಕೊಳ್ತಿರ್ತಾರೆ. ಈ ಗೌರ್ಮೆಂಟ್ದಲ್ಲಿ ಕಲ್ತಂಥ ಮಕ್ಕಳು ಎಂಥ ರಿಸಲ್ಟ್ ಇಲ್ಲ ಅನ್ನೋ ಸಹಿತ ಒಂದಿಷ್ಟು ಆರೋಪಗಳು ಅಥವಾ ವಾಸ್ತವ ಸ್ಥಿತಿಗಳಿದಾವೆ. ಹೀಗಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಕಲಿಯೋದು ಕಡಿಮೆ ಆಗ್ತದೆ. ಇದು ಕಾರಣ ಸರ್ಕಾರ ಜೊತೆಗೆ ಇದ್ದಂಥ ಒಂದು ಏನಪ್ಪ ಅಂದ್ರೆ ಈ ಒಂದು ಶಿಕ್ಷಕರು ಯಾರು ಸಿಕ್ಕಿದ್ದವ್ರಿಗೆ ಅವ್ರು ಹೇಳ್ತಾರೆ, ಇಲ್ಲ ನೀವು ಬೇಕು ನಮ್ಮ ಶಿಕ್ಷಕರಂತ ತೆಗೆದುಕೊಳ್ತಿಲ್ಲ. ಸಫಿಷಿಯಂಟ್ ಶಿಕ್ಷಕರು ಇಲ್ಲದ್ದು ಇದ್ದ ಶಿಕ್ಷಕರಿಗೆ ಭಾಳಷ್ಟು ಕೆಲಸದ ಒತ್ತಡ ಇರೋದ್ರಿಂದಾಗಿ ಕಲಿಸುವ ಗುಣಮಟ್ಟ ಹೈಯರ್ ಇಲ್ಲ ಅನ್ನುವಂಥ ಮತ್ತು ಆರೋಪಗಳಿದ್ದಾವೆ. ಏನೋ ಆಗಲಿ ಒಟ್ಟಿನಲ್ಲಿ ಕೊರತೆ ಅಂತ ಇಲ್ಲ ಅಂತಲ್ಲ, ಆದರೆ ಇದಕ್ಕೆಲ್ಲ ಕಾರಣಗಳು ಇವೆಲ್ಲ ಹೋಗಲಾಡಿಸಿದ್ರೆ
ಅದಕ್ಕೆ ಹೇಳೋದು ಕೇವಲ 1-2% ಖರ್ಚು ಮಾಡೋದಲ್ಲ ಶಿಕ್ಷಣಕ್ಕೆ, ಮಿನಿಮಮ್ 15-20% ಖರ್ಚು ಮಾಡಿದರೆ ಮೊದಲು ಇದು ತಿದ್ದುವಂಥ ಕೆಲಸ ಆಗಬೇಕು. ಅಂದಾಗ ಇಲ್ಲಿ ಸರ್ಕಾರಿ ಶಾಲೆಗಳು ನಡೆಯುವಂಥದ್ದು, ಜೊತೆಗೆ ತಾನಾಗಿ ಬಂದು ಹೋಗುವಂಥದ್ದು. ದೆಹಲಿಯಲ್ಲಿ ಆಗಿತ್ತು ಕೇಜ್ರಿವಾಲ್ ಕಾಲಕ್ಕೆ, ಈಗ ಏನಾಗಿದೆ ನೋಡ್ಬೇಕಾಗಿದೆ, ಅದನ್ನು ವಿಚಾರ ಮಾಡ್ಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ವಂದನೆಗಳು.